ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಇವತ್ತು ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೇಳಿ ನಾನು ಹೋಗ್ಬೇಕಾದ್ರೆ ಹೇಳ್ತೀನಿ. ಇನ್ನು ನಾನು ಫಸ್ಟು ನನ್ನ ಎದ್ದೋಳ್ಸೋದೇ ನನ್ನ ಮಗ. ಸೊ ಫಸ್ಟ್ ಅವ್ರು ಎದ್ಮೇಲೆ ನಾನು ಎದ್ದೇಳಲೇಬೇಕು. ಇಲ್ಲ ಅಂದರೆ ಒದ್ದು ಇಡ್ತಾರೆ ನನ್ನ ಕಾಲಲ್ಲಿ. ಏನಪ್ಪ ಅವ್ರು ಎದ್ದ ತಕ್ಷಣ ಮಾತಾಡಿಸ್ಬೇಕು, ಇಲ್ಲಾಂದರೆ ಬಿಡೋಲ್ಲ ನನ್ನ. ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳಿ ಶ್ಲೋಕ ಹೇಳಿಸ್ಬೇಕು. ಇವಾಗ ತಾನೇ ಇದ್ವಿ, ನೋಡ್ಬೇಕು ನೆಕ್ಸ್ಟು ತಿಂಡಿ ತಿಂದು ಸ್ನಾನ ಮಾಡಿ ಹೊರಡಬೇಕು. ಸೊ ನಮ್ಮ ಯಜಮಾನರು ಕೂಡ ಬರ್ತಾರೆ, ಹೊರಡೋಣ. ಸೊ ಸಿಗ್ತೀನಿ. ಇದು ಬಂದು ನನ್ನ ತಂಗಿ ಕೀರ್ತಿ ಇದು ಬ್ಲಾಗು, ಬಟ್ ನಾವಿಬ್ರು ಮಾಡ್ತೀನಿ ಇವತ್ತು. ನಾನು ಹೋಗ್ಬೇಕಾರೆ ಹೇಳ್ತೀನಿ ಅಂತಂದಿದ್ದೆ ಅಲ್ವಾ. ಇವಾಗ ನಾವೆಲ್ಲರೂ ತಿಬ್ಬಾದೇವಿಗೆ ಹೋಗ್ತಾ ಇದ್ದೀವಿ, ಅಂದರೆ ಮೂಗೂರು ತಿಬ್ಬಾದೇವಿ ದೇವಸ್ಥಾನಕ್ಕೆ. ಅಲ್ಲಿ ಜಾತ್ರೆ ನಡೀತಾ ಇದೆ. ಇವತ್ತು ಲಾಸ್ಟ್ ದಿನ, ಅಂದರೆ ಇವತ್ತು ಚಿಗುರು ದಿನ. ಅದಕ್ಕೆ ನಾನು ಮನೇಲೇ ಊಟ ಮಾಡಿದ್ದೆ, ಇವರೆಲ್ಲ ಊಟ ಮಾಡಿರಲಿಲ್ಲ ಅಂತೆ. ಆಲ್ರೆಡಿ ಟೈಮ್ ಆಗಿತ್ತು, ಅದಕ್ಕೆ ಇವರೆಲ್ಲ ಹೋಟ್ಲಲ್ಲೇ ಊಟ ಮಾಡ್ತಾಯಿದ್ದಾರೆ. ನನ್ನ ಮಗ ಕೂಡ ಅಲ್ಲಿ ಸೌಂಡ್ಗೆ ಗಿಜಿ ಬಿಜಿ ಸೌಂಡ್ಗೆಲ್ಲ ಹೇಳ್ತಿದ್ರು ಪಾಪನು. ನಾವು ಊಟ ಮುಗಿಸ್ಕೊಂಡು ಹೊರಡಬೇಕು. ಯಾಕೆ ಹೇಳ್ತಾರದು ಪಾಪ ನನ್ನ ಮಗ, ಯಾಕೆ ಹೇಳ್ತಾನೆ? ನಾನು ಏನೋ ವಿಡಿಯೋ ಮಾಡ್ತಾ ಇದ್ದೀನಿ. ಇವ್ರು ಹೇಳ್ತಿದ್ದ ಯಾಕದು ಹೆಂಗೈತೆ ಊಟ? ಹೆಂಗೈತೆ? ಗುಂಡು ಗುಂಡು ಅಯ್ಯಯ್ಯೋ ಆಡೋ ಓಡೋಗುಮ್ಮ. ಈ ಕಡೆ ನೋಡಪ್ಪ ಗುಂಡು ಗುಂಡಮ್ಮ. ಹೋಯ್ ಗೈಸ್, ನನ್ನ ಮಗ ಈಗಲೇ ಕಾರ್ ಓಡಿಸ್ತಾನೆ ನೋಡಿ ಗೈಸ್. ಕಾರ್ ಕಲಿಸ್ತಾ ಇರೋದು ನಾಗೇಶ, ಕಲಿತಾ ಇರೋರು ಅನ್ವಿ, ಅಲ್ಲಿ ಬಿಡ್ತಾರ ಚಂದನ. ಗೈಸ್ ಇವಾಗ ಊಟ ಮುಗಿಸಿ ದೇವಸ್ಥಾನಕ್ಕೆ ಹೊರಟೋ. ಏನ್ ಸಮಾಚಾರ? ಯಪ್ಪ ಜೂಬಲ್ ನೋಡಕ್ಕಾಗಲ್ಲ ನಿನ್ನ ಅಲ್ಲಿ. ನೋಡಿ ಗೈಸ್, ಟ್ರಿಪಲ್ ರೈಡಿಂಗು, ಟ್ರಿಪಲ್ ಮೆಂಬರ್ಸು. ಏನ್ ಇವನ ಹೆಸರು? ಅವಿ ಶಾರ್ಟ್ ಫಾರ್ಮ್ ಚೆನ್ನಾಯ್ತಲ್ಲ, ಅವಿ. ಗೈಸ್ ನಮ್ಮ ಮಾಮ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿದೆಲ್ಲ ಫಸ್ಟ್ ಬರ್ಲಿ ಅಂತ ಹೇಳ್ಬಿಟ್ಟು, ಇವಾಗ ಫಸ್ಟ್ ಬರ್ಲಿ ಅಂತ ಅಂದ್ಬಿಟ್ಟು ಇದೊಬ್ಬ ಹಿಡಕ್ ನೋಡ್ತಾನೆ ಗೈಸ್. ಫಸ್ಟ್ ಬರ್ಲಿ ಅಂತ ಎಲ್ಲ ಅದು ಪ್ರೊನೌನ್ಸ್ ಮಾಡಕ್ ಹೆಂಗಿರುತ್ತೆ ಗೊತ್ತಾ? ಏ ಕೀರ್ತನ, ಏ ಚಂದನ ಅಂತ ಇದೆ ಗೈಸ್. ಯಾರೋ ನಂಗೆ ಸೇವ್ ಮಾಡ್ಕೊತಾರ ಗೈಸ್. ಇವಾಗ ಮೂರು ಎಂಟ್ರಿ ಆದ್ವಿ, ಬಂದ್ವಿ. ಎಲ್ರಿಗೂ ಬಂದವ್ರಿಗೆಲ್ಲ ಊಟ. ನಾನು ಪಾಪ ಕೂತ್ಕೊಳಂಗಿದ್ದಿದ್ರೆ ಆಟ ಆಡ್ಸ್ಬೋದೈತಲ್ವಾ? ಗೈಸ್ ನಮ್ಗೆ ಜಾಸ್ತಿ ಬರ್ತಿದ್ದೆ ಮೂಗೂರಿಗೆ ದೇವಸ್ಥಾನಕ್ಕೆ. ನಾನು ರಾಮನಗರದಲ್ಲಿ ಓದ್ಬೇಕಾದ್ರೆ ಜಾಸ್ತಿ ನಾವು ಮೂಗೂರಿಗೆ ಬರ್ತಿದ್ದೆ. ಎಲ್ಲ ಆಟೆ ಸಾಮಾನು ಎಲ್ಲ ತಕೋರ್ನಿ. ಇವರು ಇನ್ಸ್ಟಾ ಪ್ರೋ ವರ್ಷನ್ ಗೈಸ್. ನನಗೆ ನನ್ನ ಮದುವೆ ಆದ್ಮೇಲೆ ನಾನು ಇನ್ಸ್ಟಾ ಅಂತ ನೋಡಿದ್ದು. ಇವರು ನಾವು ಕಾಲೇಜಲ್ಲಿ ಇದ್ದಾಗಲೇ ಇನ್ಸ್ಟಾ ಏನಾದ್ರೂ ಮಾತಾಡಿ ಮೇಡಮ್. ಹಂಗೇನಿಲ್ಲ ಗೈಸ್, ಇವಳು ಬರೀ ಸುಳ್ಳು ಹೇಳ್ತಾಳೆ. ಇಲ್ಲ ಗೈಸ್, ಸೋನಾ ನಿಜ ಹೇಳಿ ಸೋನಾ, ನಮ್ಗೆ ಏನಾರ ಇನ್ಸ್ಟಾಗ್ರಾಮ್ ಗೊತ್ತಿತ್ತಾ? ಇವಳ್ಗ ಓಬಿರೈನ್ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ಲು ತಾನೆ. ನಿಜ ಹೇಳು, ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ಬಾರ್ದು.
ಇಲ್ಲ ನೋಡು ಹೇಳು. ಇಲ್ಲ ಗೈಸ್ ನಂಬೇಡಿ ಇವಳು ಮಾತು. ಐಶು ಯೂಸ್ ಮಾಡ್ತಿರ್ಲಿಲ್ಲಪ್ಪ ಅವಳು ಇನ್ಸ್ಟಾ ಯೂಸ್ ಮಾಡ್ತಿರ್ಲಿಲ್ಲ. ಇವ್ರ ಮಾತು ಯಾರ ಮಾತು ನಂಬೇಡಿ. ಇಲ್ಲ ಗೈಸ್ ಸೋಶಿಯಲ್ ಮೀಡಿಯಾ ಅವಳೇನೆ. ಇಲ್ಲ ಗೈಸ್ ಇವ್ರು ಯಾರ ಮಾತು ನಂಬೇಡಿ. ಬಟ್ ಅವಳ ಅಕೌಂಟ್ ಇಂದ ಅಲ್ಲ, ಬೇರೆಯವ್ರ ಅಕೌಂಟ್ ಇಂದ. ಗೈಸ್ ಇನ್ನೊಂದು ದುರಂತ ಕತೆ ಏನ್ ಗೊತ್ತಾ ಗೈಸ್, ನನ್ನೇ ಫಾಲೋ ಮಾಡಲ್ಲ ಗೈಸ್ ಇವಳು. ಇಲ್ಲಿ ಒಂದಿನ ಫಾಲೋ ಮಾಡ್ತಾಳ ಮಾಡೋದಿನಿ. ಇವಾಗ ಬಂದು ಹುಡುಗರಿಗೆ ಹೋಗಿದ್ದಷ್ಟು ಕ್ಯೂ ನಿಂತ್ಕೋಬೇಕು. ಇವತ್ತು ಚಿಗ್ರಲ್ವಾ ಚಂದನ? ಚಿಗ್ರು ಗೈಸ್ ಜಾಸ್ತಿ ನಡೀತೈತೆ ನೋಡಿ ಗೈಸ್. ಇವರೆಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಸಾಹಸ ಮಾಡ್ತಾವ್ರಿ ಇವರೆಲ್ಲ. ಎಂಟರ್ ಮಾಡ್ಬೇಕು ನೋಡಿ ಮಾಡಿದ್ರೆ. ನೋಡಿ ಗೈಸ್ ಕಾಂಪಿಟೇಷನ್ ಕೊಡ್ತಾರೆ ಗೈಸ್. ಇವರು ನಮ್ಮ ಮಾಮ, ನಮ್ಮ ಗೀತಕ್ಕ ಇದ್ರು ಅವ್ರು ಎಷ್ಟು ಮಾಡ್ತಾರೆ ನಮ್ಮ ಮಾಮ. ಈ ಕಡೆ ಬರ್ತೀನಿ, ಚೆನ್ನಾಗಿ ಈ ಕಡೆ ಬರ್ತೀನಿ. ಇವರು ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಇದ್ರಲ್ಲ ಅವರಮ್ಮ. ಇವರು ನಮ್ಮ ಪ್ರೀತಿ ಅತ್ತೆ. ನಮ್ಮ ಮಮ್ಮಿ ಬಿಟ್ಟರೆ ಜಾಸ್ತಿ ಇಷ್ಟಪಡ್ತಾರೆ. ಯಾಕಂದರೆ ನನ್ನ 3-4 ವರ್ಷ ಅಲ್ಲದು, 5 ವರ್ಷ 6 ವರ್ಷನ ಸಾಗಿದ್ದಾರೆ ನಾನು. ಇವರು ನಮ್ಮ ಡಾರ್ಲಿಂಗ್ ಗಾಂಧಿ. ಯಾಕೆ ಅಂತ ಕೇಳಿ, ಇವರು ಉಸ್ ಅಂದ್ರೂ ಮುಂದ್ಕೋತಾರೆ, ಅಸ್ ಅಂದ್ರೂ ಮುಂದ್ಕೋತಾರೆ. ಅಲ್ತಂತೇಳಿ ಅವ್ರನ್ನ ಮುಂದ್ಕೋತಾರೆ. ಅದಕ್ಕೆ ಫೇಮಸ್ ನಮ್ಮ ಮನೆಗೆ ಇವರು. ಫೇಮಸ್ ಇವರು. ನೆಕ್ಸ್ಟ್ ನೋಡಿ ಗೈಸ್ ಹೆಂಗ್ ಓಡೈತವನೆ. ಇಂಟ್ರೊಡ್ಯೂಸ್ ಮಾಡು ಅಂದ್ರೆ ಹಿಂಗೆಲ್ಲ ಇರ್ತಾರ ಜನಗಳು. ಗೈಸ್ ಇವಳು ನಮ್ಮ ಅತ್ತೆ ಮಗಳು, ದೊಡ್ಡ ಮಗಳು, ದೊಡ್ಡಣ್ಣ ತರ ನಮ್ ದೊಡ್ಡಕ್ಕ ಇವಳು ಗೈಸ್. ಚಂದನ ಇವಳು ಸೆಕೆಂಡ್ ದೊಡ್ಡಣ್ಣ ಗೈಸ್. ಇವಳು ಹಾಯ್ ಗೈಸ್. ಇವಳು ಸೆಕೆಂಡ್ ದೊಡ್ಡಣ್ಣ. ಇವಳ ಜೊತೆ ನಾನು ಎಷ್ಟು ಕಿತ್ತಾಡಿದ್ದೀನಿ ಅಂದರೆ, ಫಸ್ಟ್ ನಾನು ಜಾಸ್ತಿ ಇಷ್ಟಪಡ್ತಿದ್ದೆ ಇವಳನ್ನ ಚಿಕ್ಕದ್ರಲ್ಲಿ. ಆಮೇಲೆ ನೆಕ್ಸ್ಟ್ ಜಂಪ್ ಆಗ್ಬಿಟ್ಟೆ ಸೋನು ಕಡೆಗೆ. ಹುಡುಗಿಗೆ ಅಂದ್ರೆ ನಿಧಾನ ಅನ್ಕಪ್ಪ. ಇದು ನಮ್ಮ ಮನೆ ದೇವರು ಮುಗುರ್ತಿ ಬದೇವಿ ಅಂತ. ಯಾವ್ಯಾವ ದಿನ ಮಾಡ್ತಾರತ್ತೆ? ಸೋಮವಾರ, ಮಂಗಳವಾರ, ಬುಧವಾರ ತೇರು. ಬುಧವಾರ ತೇರು, ಏನು ಫಸ್ಟ್ ದಿವಸ ಬಂಡಿ ಜೋರಾಗಿ ಮಾಡ್ತಾರೆ ಗೈಸ್. ಜೋರಲ್ಲೆಲ್ಲ ಪಲ್ಲಕ್ಕಿ ಉತ್ಸವ ಇಲ್ಲಿ. ಅದಾದ್ಮೇಲೆ ತೇರು ಆದ್ಮೇಲೆ ಇವತ್ತು ಚಿಗುರು, ಲಾಸ್ಟ್ ದಿನ ಚಿಗುರು. ಲಾಸ್ಟ್ ದಿನ ಚಿಗುರು. ಅದು ದೇವ್ರ ತೆಪ್ಪದಲ್ಲಿ ಗೈಸ್ ಎಷ್ಟು ಚೆನ್ನಾಗಿ ಅದೇ ಅದೇನು ಯಾರು ತಿರ್ಗಿಸಲ್ಲ. ಅದೇನೆ ತಿರ್ಕೊಂಡು ಅದೇ ವಾಪಸ್ ದಡಕ್ಕೆ ಬರುತ್ತೆ. ಅದೇ ದೇವ್ರು ಶುದ್ಧ ಐತೆ ತೇರು. ತೇರೆಲ್ಲ ಸಕ್ಕತ್ತಾಗಿ ಮಾಡ್ತಾರೆ. ಹೆವಿ ಜನ ಇರ್ತದೆ, ಕಾಲಿಡಕ್ಕೆ ಜಾಗ ಇರಲ್ಲ. ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಐತೆ ಗೈಸ್ ಜನ ಎಲ್ಲ ಸುಮಾರು. ಗೈಸ್ ಇದ್ರೊಳಗಡೆ ನಾವ್ ಏನ್ ನೆನ್ಸ್ಕೊಂಡು ಬಾಳೆಹಣ್ಣು ಎಸಿತಾರಲ್ವ? ಬಾಳೆಹಣ್ಣು ಇದು ಜಾನ ಬಾಳೆಹಣ್ಣು. ಜವನ ಅಂದ್ರೆ ಹೂವ ಗಮ್ಮನ್ನತ್ತಲ್ಲ ಅದು. ಗಡ್ಡಿ ಬಾಳೆಹಣ್ಣು ಎರಡು ಎಸಿತಾರೆ ಮೇಲ್ಗಡೆ. ಎಸ್ತ್ರ ಅನ್ಕೊಂಡ್ರೆ ಒಳ್ಳೇದ. ಅದನ್ನ ನಾವ್ ಏನ್ ಅನ್ಕೊಂತೀವಿ ಅದು ಅನ್ಕೊಂಡು ಎಸಿದ್ರೆ ಒಳ್ಳೇದಾಗುತ್ತೆ ಗೈಸ್. ಇಲ್ಲಿ ಧೂಪ 10 ರೂಪಾಯಿ ಧೂಪ ಹಾಕೊಂಡು ಎಲ್ಲರೂ ಧೂಪ ಹಾಕ್ಬಿಟ್ಟು ಆಮೇಲೆ ಒಳಗಡೆ ದೇವ್ರನ್ನ ತಿಬ್ಬಾದೇವಿ ಅಂತಾನು ಕರೀತಾರೆ, ಮತ್ತೆ ತ್ರಿಪುರ ಸುಂದರಿ ಅಂತಾನು ಕರೀತಾರೆ ಗೈಸ್. ಕ್ಯೂತೆ ಅಲ್ಲಿ ಹಿಂದ್ಗಡೆ ಜಾಸ್ತಿ ಎಷ್ಟಿರಲ್ಲ. ಕ್ಯೂನಲ್ಲಿ ಪಾಪನ ನಾಗೇಶನ್ ಕೈಲಿ ಕೊಟ್ಬಿಟ್ಟಿದ್ದೆ. ಅವ್ನು ನಿಲ್ತಾನೆ ಇರಲಿಲ್ಲ. ಏನು ಕಾಣಿಸುತ್ತೆ ಅದು ಕೈಗೆ ಬೇಕು ಅನ್ನೋ ಥರ ಆ ಕಡೆ ಈ ಕಡೆ ವಾಲಾಡ್ತಿದ್ದ. ನಾನು ಇಟ್ಕೊಳ್ದೇನೆ ಅವನೇ ನೀನು ಎತ್ಕೊಬ ಅಂತೇಳಿ ಎತ್ಕೊಬರ್ತಾಯಿದ್ದೆ. ಇನ್ನು ಒಳಗಡೆ ಹೋದ ತಕ್ಷಣ ಅಲ್ಲಿ ಕನ್ನಡಿ ಆಗಿರ್ತಾರೆ. ಫಸ್ಟ್ ನಾವು ಕನ್ನಡಿಲಿ ಇನ್ನೊಂದು ದರ್ಶನ ಕೂಡ ಚೆನ್ನಾಗಾಯಿತು. ನಮ್ಮತ್ತೆ ಮಾವನಿಗೆ ನವ ಜೋಡಿಗಳು ಅಂತೇಳಿ ರೇಗಿಸ್ತಾ ಇದೆ. ಈ ಆಚೆಗಡೆ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಗೊತ್ತಾ ಗೈಸ್. ಒಳಗಡೆ ಮಾತ್ರ ಚಿಕ್ಕದು ಗುಡಿ ಅನಿಸುತ್ತೆ, ಬಟ್ ಆಚೆಗಡೆ ತುಂಬ ದೊಡ್ಡದಾಗಿದೆ. ಈ ಕೋತಿ ನೋಡಿ ಹೆಂಗ್ ತಿಂತವಳೆ. ನನ್ನ ಮಗನ ಒಬ್ಬನ ನಗ್ಸಕ್ಕೆ ಇಷ್ಟು ಚೆನ್ನಾಗಿ ನಿಂತವ್ರೆ. ಏನೋ ಪಟ್ಟಕ್ಕೆ ಅನ್ಸ್ಬಿಟ್ಟೆ. ಯಾವಳೆ ಹೇಳು? ಲಿಪ್ಸ್ಟಿಕ್ ಹಾಕ ಪಪ್ಪಿ ಕೊಡ್ತಾಳಲ್ಲ ಹೋಗಿ. ಗೊತ್ತು, ನಾನು ಅದಕ್ಕೆ ಮುಚ್ಚಿದ್ದೀನಿ.
ಚಂದು ಇಲ್ಲೆಲ್ಲ ಬಾಳೆನೆಲ್ಲ ಅಂಟಿಸ್ಬಾರ್ದು ಅಂತೇಳಿ ನಮ್ಮ ಅತ್ತಿಗೆ ಹೇಳ್ತಾ ಇದ್ವಿ. ಅದೇನೆ ಚಂದನ ಅಂತ ದೊಡ್ಡವ್ರ ಮಾತು ಕೇಳ್ಬೇಕಲ್ವತ್ತೆ ನೀನು. ರಾಜಾದಿ ರಾಜ ರಾಜ ಮಾತೊಂಡ ಮಾತಾಡ ಒಂದು ಚೈಲ್ಡ್ ಜೊತೆ 4 ಚೈಲ್ಡ್ಗಳು. 1 2 3 4 5 ಗೈಸ್ ಒಂದು ಆಟೋ ತುಂಬಾ ನಮ್ಮ ಫ್ಯಾಮಿಲಿನೇ ತುಂಬ್ಕೊಂಬಿಟ್ಟವ್ರೆ. ಯೋಚನೆ ಮಾಡ್ತಾರೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಚಿಗುರು ನಡಿಯೋ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾರ್ ಹೋಗೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಮತ್ತು ಪಾರ್ಕಿಂಗ್ ಆಗೋಕ್ಕಾಗಲ್ಲ ಅಂಥೇಳಿ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ನಾನು ಯಾವ ವರ್ಷವೂ ಚಿಗುರು ನಡೆಯೋದು ನೋಡಿರಲಿಲ್ಲ ಗೈಸ್, ಅದಕ್ಕೋಸ್ಕರ ನಮ್ಮ ಅಜ್ಜಿನೂ ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಗೈಸ್ ಅಲ್ಲಿ ಆಟೋದಲ್ಲಿ ಅಲ್ಲಿಗೆ ಸ್ಟಾಪು ಪೊಲೀಸವರು ಅವ್ರು ಏನ್ಬಿಟ್ರು ಗೈಸ್, ಅದಕ್ಕೆ ಇವಾಗ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಈಗ ಅವರು ಒಂದೊಂದು ಗ್ಯಾಪಲ್ಲಿ ಹೋಯ್ತವ್ರೆ ಗೈಸ್ ಊರಲ್ಲಿ. ಅದೇನೋ ಚಿಗುರು ಎಷ್ಟು ಗಂಟೆ ಕೂಡ ಅವನ ಅವಾಗಲೇ ಸಿಗ್ತಾ. ಹಾಯ್ ಮಾಡೋ, ಹಾಯ್ ಮಾಡ್ದ, ಕೊನೆಗೂ ಮಾಡ್ದ ನೋಡಿ ಗೈಸ್ ನಿಮ್ಗೋಸ್ಕರ. ನಿಮ್ಮ ಒತ್ತಾಯದ ಮೇರೆಗೆ ಹಾಯ್ ಮಾಡಿಸಿದೀವಿ. ಮಾಡಕ್ ಕೆಲಸ ಇಲ್ವಾ ನಮ್ಮಂಗೆ? ತೊಳ್ದಿ ಬೆಳಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಮಗು ಸಾಕಿ ಪಾಪು ಸಾಕಿ ಗೊತ್ತಾಗಿರೋದು. ನೀವು ಒಂದ್ ಕೆಲಸ ಆಚೆ ಕಡೆ ಮಾಡ್ಕೊಂಡ್ಬಿಟ್ಟು ಇಲ್ಲ ಪಗಾರಿ ಇಲ್ಲ ಬಿಡ. ಗೈಸ್ ಚಿಗುರು ಅಂದರೆ ಏನು ವಿಶೇಷ ಗೊತ್ತಾ ಗೈಸ್, ಪೂಜಾರಿ ಇರ್ತಾರಲ್ಲ ಅವರು ಒಂದು ಮರದಲ್ಲಿ ಒಂದು ಕೊಂಬೆ ಕಡ್ದ್ಬಿಟ್ಟು ಬಂದಿರ್ತಾರೆ. ಅದು ನೈಟ್ 12 ಗಂಟೆಲಿ, ಮಾರನೇ ಸಂಜೆ ಅಷ್ಟರಲ್ಲಿ ಅಲ್ಲೇ ಚಿಗುರು ಬಂದಿರುತ್ತಂತೆ. ಅದು ಒಂದೇ ದಿನದಲ್ಲಿ ಕಡ್ದಿರೋ ಮರದಲ್ಲಿ ಹೆಂಗೆ ಚಿಗುರು ಬರುತ್ತೋ ಅದು ದೇವರ ಮಹಿಮೆ ಅಂತಲೇ ಹೇಳ್ಬೋದು. ಇನ್ನು ಆ ರಷ್ಟಲ್ಲಿ ನನ್ನ ಮಗ ಸೌಂಡು ಅಂಥೇಳಿ ಅಳ್ತಿದ್ದ, ಅದಕ್ಕೋಸ್ಕರ ನಾನು ನೋಡೋಕ್ಕೆ ಆಗಲಿಲ್ಲ. ಆಮೇಲೆ ನಾನು ಮೊಬೈಲಲ್ಲಿ ನೋಡಿದೆ, ಎಷ್ಟು ಚೆನ್ನಾಗಾಯಿತು ಗೊತ್ತಾ ಗೈಸ್. ಬಟ್ ಸಖತ್ ರಶ್ ಇದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕಾರತ್ತು ಗೈಸ್, ಸಖತ್ ರಶ್ ಇದ್ರು. ಅದಕ್ಕೆ ಅಲ್ಲೆಲ್ಲ ನನ್ನ ಮಗ ಅಳ್ತಾ ಇದ್ದ, ಅದಕ್ಕೆ ನಾನು ಅಲ್ಲಿ ಜಾತ್ರೆ ಏನು ತೋರ್ಸೋಕ್ಕಾಗಿಲ್ಲ ಗೈಸ್, ಬೇಜಾರು ಮಾಡ್ಕೊಂಡ್ರಿ. ವಿಡಿಯೋ ಆಗಿದೆ ತೋರಿಸ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಲ್ಲ ಆಗಿದೆ ತೋರಿಸ್ತೀನಿ. ನಾನು ಇಲ್ಲ ಗೈಸ್, ಇದರಲ್ಲಿ ಕ್ಲಿಪ್ಸ್ ಆಡ್ ಆಗೈತೆ. ನಮ್ಮ ಏನಾಗಬೇಕು? ಅಯ್ಯೋ ಅಲ್ಲ ಅಲ್ಲ ಅಲ್ಲ, ಇಷ್ಟೊಂದು ಟೇಕ್ ತಗೊಂಡ್ರೆ ಹೆಂಗೆ ನೀನು? ಟೇಕೇನಿಲ್ಲ, ಇದನ್ನ ಹಾಕ್ತೀನಿ. ಅಯ್ಯೋ ಗೈಸ್ ನಗ್ಬಾರ್ದಂತೆ. ನಾನು ಇವಾಗ ಊಟ ಮಾಡಿದೆ, ನೆಕ್ಸ್ಟ್ ಮನೆ ಕೂತ ಇದ್ದೀನಿ. ನೀನ್ ಮಾತಾಡ್ಬೇಕಾ? ನೀನ್ ಹೆಂಗ್ ಮಾತಾಡ್ತಿತ್ತು? ನಾನೀಗ ಹಿಂಗೆ ಮಾಡ್ತಾರೋ ಟಾರ್ಚ್ ಆಫ್ ಮಾಡ್ತೀನಿ ಮಗಳೇ. ಬೇಡ 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 ಬೇಡ. ಸರಿ ಗೈಸ್ ಸಿಗ್ತೀನಿ ಆಮೇಲೆ. ಹೆಂಗಿದ್ರು ಸಖತ್ ರಶ್ ಇತ್ತು, ಸಕ್ಕದಾಗಿತ್ತು. ಬಟ್ ನನ್ನ ಮಗ ನಂಗೆ ನೋಡ್ಸ್ಕೊಡ್ಲಿಲ್ಲ. ಇನ್ನೊಂದು ವರ್ಷ ಬಂದಾಗ ಚೆನ್ನಾಗಿ ನೋಡ್ಕೊಂಡು ನಿಧಾನಕ್ಕೆ ಹೋಯ್ತೀನಿ. ಪಾಪ ನಾನಿಂದ ಇವ್ರೆಲ್ಲಾರು ಅರ್ಧಂಬರ್ಧ ನೋಡ್ಕೊಂಡ್ ಬಂದ್ರು ಗೈಸ್. ಯಾಕ್ರ ನಗ್ತಿದ್ದೀರಾ? ಹೇಳಿ ಹೇಳೋದೇನು ಕೇಳಿಸ್ತಾರ? ಚಂದನ ಸ್ವರ್ಣ ಹೆಂಗಿತ್ತು ಚಿಕ್ರು? ನೈಸ್ 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 ಗೈಸ್. ಹಿಂಗೆ ರಶ್ ಇತ್ತಾ? ಹೆಂಗಿತ್ತು? ಏನು ತುಂಬಾ ರಶ್ ಇತ್ತು, ಬಟ್ ಅಷ್ಟೊಂದು ರಶ್ ಇರಲಿಲ್ಲ. ರಶ್ ಹಂಗಾರೆ ಐಶು ಇನ್ನೊಂದ್ಸಲಿ ಕರ್ಕೊಂಡು ಹೋಗ್ಬಿಡೋಣ ಆಯ್ತಾ? ಅದಕ್ಕೂ ಕಮೆಂಟ್ ಆಗ್ತಾರೆ ಗೈಸ್, ಏನಂತ ಗೈಸ್? ರಶ್ ಇರಲಿಲ್ಲ, ನೀವು ಬರೀ ಹೀಗೆ ಹೇಳ್ತೀರಾ ಮಾಡ್ಬೇಕು. ಹಂಗೆ ನೀವೇ ಮಾಡಬಾರ್ದು, ನಾವು ಮಾಡೋಣ. ಉಯ್ಯಾಲೆ ಹೋಯ್ತಲ್ಲ ಮಗನೆ ಸೋನು, ಅವ್ವ ಎಲ್ಲ ತರ್ಕೊಂಡ್ಬಿಟ್ರು ಒಳಗಡೆ, ಏನು ಮಾಡಕ್ಲಿಲ್ಲ. ಒಳಗಡೆ ಜನ ಎಲ್ಲ ಕನ್ಕಂಬ್ರ ಕಾಕಡ ಎಲ್ಲ ತೋರ್ಸ್ರು, ಲೈಟ್ ಆಫ್ ಆಗಿದಲ್ರು. ಹೌದಾ? ಕಾಂತ ಕಾಂತ ಅಂದಂಗೆ ನಾನು ನಿಮ್ಮ ಈ ಸೌಂದರ್ಯಕ್ಕೆ ಏನು ಕಾರಣ? ಯಾವ ಸೌಂದರ್ಯ? ನೋಡಿ ಗೈಸ್, ಸೋಪ್ ಹಾಕೊಂಡು 3 ಸಲ ಉಜ್ತಾಳೆ ಗೈಸ್, ಅದೇ ಸೌಂದರ್ಯದ ರಹಸ್ಯ ಅಷ್ಟೇ. ಚಾರ್ಕೋಲ್ ಹಾಕೊಂಡು 3 ಸಲ ಉಜ್ತಾಳೆ ಮಕ್ಕಳ. ಸೋಪು ಅವ್ಳು ಫೇಸ್ ವಾಶ್ ಮಾಡೋ ಸ್ಟೈಲ್ ನೋಡ್ಬೇಕು ಗೈಸ್, ಹಾಕೊಂಡು ಚೆನ್ನಾಗಿ ಬೇಕಾದ್ರೆ ಕೀರ್ತಿ ಮನೆಗೆ ಬಂದಾಗ ವಿಡಿಯೋ ಮಾಡ್ತಾಳೆ, ಅವಳದೇ ಅಂತ ಸಪ್ರೇಟ್ ಆಗಿ ಮಾಡ್ಬೋದು. ನನ್ನ ಕೂಡ ಡ್ರಾಪ್ ಮಾಡಿ ಇವರು ರಾಮನಗರಕ್ಕೆ ಹೊರಟ್ರು. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು.
ಇನ್ನು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನನಗಂತೂ 4-5 ವರ್ಷದ ಹಿಂದೆ ಹೋದಾಗೆ ಅನಿಸ್ತಾಯಿತ್ತು. ನಾವೆಲ್ಲ ಅವಾಗ ನಾನು ರಾಮನಗರದಲ್ಲಿದ್ದಾಗ ಟ್ರಿಪ್ಗೆ ಹೋಗ್ತಿದ್ದಿದ್ದೆಲ್ಲ ನೆನಪಾಗ್ತಿತ್ತು ಗೈಸ್. ತುಂಬ ಮಿಸ್ ಮಾಡ್ತೀನಿ ಇವ್ರನ್ನ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಅಂತ ಹೇಳ್ತಾ